ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ನಾನು ಬಸವಣ್ಣರ ಒಂದು ವಚನ ಮತ್ತು ಅದರ ವಿಶ್ಲೇಷಣೆ ನಿಮ್ಮ ಮುಂದೆ ಹೇಳುತ್ತೇನೆ. ಸಗಣಿಯ ಬೆನಕಂಗೆ ಸಂಪಗೆಯ ಅರಳಲ್ಲಿ ಪೂಜಿಸಿದರೆ ರಂಜನೆಯಲ್ಲದೆ ಅದರ ಗಂಜಳ ಬಿಡದಣ್ಣ. ಮಣಪುತ್ತಳಿಯ ಮಾಡದೆ ಜಲದಲ್ಲಿ ತೊಳೆದರೆ ನಿಚ್ಚ ನಿಚ್ಚಕ್ಕೆ ಕೆಸರು ಹೋದಲ್ಲದೆ ಅದ ರುಚ್ಚಗ ಬಿಡದಣ್ಣ. ಲೋಕದ ಮಾನವರಿಗೆ ಶಿವ ದೀಕ್ಷೆಯ ಕೊಟ್ಟರೆ ಕೆಟ್ಟವನೇಕೆ ಸದ್ಭಕ್ತಹನು ಕೂಡಲ ಸಂಗಮ ದೇವ ಅಂತ ಅವರು ಹೇಳ್ತಾರೆ. ಸಗಣಿಯಿಂದ ಒಂದು ಮೂರ್ತಿಯನ್ನು ಮಾಡಿದಾಗ ಅದನ್ನು ಸಂಪಿಗೆ ಹೂವುಗಳಿಂದ ನಾವು ಪೂಜಿಸಿದರೆ ನೋಡೋದಕ್ಕೆ ಅದು ಬಹಳ ಒಂದು ಚೆಂದ ಕಾಣಿಸ್ತೈತಿ. ಆದರೆ ಅದರ ಸಮೀಪ ಹೋದಾಗ ಆ ಸಗಣಿಯ ವಾಸನೆ ಬರುತ್ತದೆ ಅಲ್ಲವೇ? ಅದಕ್ಕೆ ಅವರು ಹೇಳ್ತಾರೆ, ಆ ದುರ್ವಾಸನೆ ಆ ಸಮೀಪ ಹೋದಾಗ ಬರುತ್ತದೆ. ಹಸಿಯ ಒಂದು ಮಣ್ಣಿನಿಂದ ಒಂದು ಬೊಂಬೆಯನ್ನು ಮಾಡಿ ಅದನ್ನು ಸ್ವಚ್ಛವಾಗಿಡಬೇಕೆಂದು ಪ್ರತಿನಿತ್ಯ ಅದನ್ನು ತೊಳೆದ್ರೆ ಅದೇನಾಗ್ತೈತಿ? ಕೆಸರು ಅದು ಕರಗಿ ಹೋಗ್ತೈತಿ. ಹಾಗೆಯೇ ಒಂದು ಪ್ರಾಪಂಚಿಕ ಒಂದು ವಿಷಯಗಳಲ್ಲಿ ಮನಸ್ಸುಳ್ಳವರಿಗೆ ನಾವು ಶಿವದೀಕ್ಷೆ ಮತ್ತು ಲಿಂಗ, ಭಸ್ಮ, ರುದ್ರಾಕ್ಷಿ ಇವುಗಳೆಲ್ಲವನ್ನು ಧರಿಸಿದರೆ ಫಲವೇನು? ಪ್ರಾಪಂಚಿಕ ವಿಷಯಗಳಲ್ಲಿ ಹೆಚ್ಚಿನ ಒಂದು ಆಸಕ್ತಿ ಹೊಂದಿದ ಮಾನವನಿಗೆ ಈ ದೀಕ್ಷೆಯನ್ನು ಕೊಟ್ಟ ಏನು ಪ್ರಯೋಜನ ಅಂತ ಅವರು ಹೇಳ್ತಾರೆ. ಜ್ಞಾನಾಗ್ನಿಯಿಂದ ಸುಡಲ್ಪಡದ ಹಸಿಯ ಮಣ್ಣಿನ ಬೊಂಬೆಗಳಂತಿರುವ ವಿಷಯಾಸಕ್ತ ಪ್ರಾಪಂಚಿಕರು ಎಷ್ಟೇ ಸ್ನಾನ ಮಾಡಿದರೂ ಕೂಡ ಹಸಿಯ ಮಣ್ಣಿನ ಬೊಂಬೆಯೆಂದೇ ತೊಳೆದು ಕೆಸರನ್ನು ಹೆಚ್ಚಿಸಿಕೊಂಡಂತೆಯೇ ವಿನಃ ನಿಜವಾದ ಶಿವಭಕ್ತರಾಗಲಾರರು. ಆದ ಕಾರಣ ದುರ್ವಿಷಯಗಳಿಂದ ಕೆಟ್ಟ ಹೋದವರಿಗೆ ಶಿವದೀಕ್ಷೆಯನ್ನು ಕೊಟ್ಟ ಮಾತ್ರದಲ್ಲಿ ಅವರು ಸದ್ಭಕ್ತರಾಗುವುದಿಲ್ಲ ಅಂತ ಅವರು ಬಹಳ ಒಂದು ಮಾರ್ಮಿಕವಾಗಿ ಈ ವಚನದಲ್ಲಿ ಹೇಳಿದ್ದಾರೆ. ಸಾಂಸಾರಿಕ ಪ್ರಾಪಂಚಿಕ ಒಂದು ವಿಷಯಾಸಕ್ತಿಗಳನ್ನು ಹೆಚ್ಚಿನದಾಗಿ ನಾವು ಹಚ್ಚಿಕೊಂಡಾಗ ಅದರಿಂದ ಹೊರಬರುವುದು ಹೇಗೆ? ಇವೆಲ್ಲವನ್ನು ನಾವು ಈ ವಚನದಲ್ಲಿ ನಾವು ತಿಳಿದುಕೊಂಡೆವು. ಮತ್ತೆ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದಿಗೆ ಬರುತ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಬಸವ ಬೆಳಗಿನ ಶರಣು ಶರಣಾರ್ಥಿಗಳು.